ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರ ವಿಜಯ್ ಬ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾವು ಬೆಳಗ್ಗೆನೇ ಹೊತ್ತು ಶಾವಿಗೆ ಮಾಡ್ತಾಯಿದ್ದೀವಿ. ಅಕ್ಕಿ ಶಾವಿಗೆ ಮತ್ತು ಪಾಯಸ ಮತ್ತು ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಇವಾಗ. ಸೊ ಮಾವಿನ ಹಣ್ಣಿಂದು ಸೀಕರಣೆ ಮತ್ತು ಅಮ್ಮ ರಾಗಿ ಶಾವಿಗೆ ಕೂಡ ಮಾಡ್ತೀನಿ ಅಂತ ಅಂದಿದ್ದಾರೆ. ಏನು ಸ್ಪೆಷಲ್ ಅಂತಂದರೆ ಮೊಬೈಲಿ ಇವಾಗ ಏನಕ್ಕೆ ಮಾಡ್ತಾ ಇರೋದು, ಇದು ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ದಿನ ಹೊತ್ತು ಶಾವಿಗೆ ಇದು ರಸಾಯನ ಹೇಳಿ ಹೇಳಿ ನಮಗೂ ಆಸೆ ಆಯಿತು ತಿನ್ನೋಕ್ಕೆ. ನೀವೇನಾದರೂ ಕಲರ್ಸ್ ಕನ್ನಡ ಚಾನಲಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ನೋಡ್ತಾ ಇದ್ರೆ ಅದರಲ್ಲಿ ಭಾಗ್ಯ ಹೋಟೆಲ್ ಸೇರಿಕೊಂಡು ಅವ್ರ ಅತ್ತೆ ಎಲ್ಲ ಸೇರಿ ದಿನ ಹೊತ್ತು ಶಾವಿಗೆ ಅಂತ ಅದು ಒಂದು ವಾರದಿಂದ ತೋರಿಸಿ ನಮ್ಮ ಮನೇಲಿ ಎಲ್ಲರಿಗೂ ಹೊತ್ತು ಶಾವಿಗೆ ತಿನ್ಬೇಕಂತ ಅನಿಸಿತ್ತು. ಅದು ಪೋಸ್ಟ್ಪೋನ್ ಆಗಿ ಒಂದು ಸ್ವಲ್ಪ ಡಿಲೇ ಆಗಿ ಇವತ್ತು ಮಾಡ್ತಾ ಇದ್ದೀವಿ. ಹಾಗೆ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ರೆಸಿಪಿನ ಕೂಡ ಶೂಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಒತ್ತು ಶಾವಿಗೆ ಜೊತೆಗೆ ಪಾಯಸ ಮಾಡ್ತಾರಲ್ವ, ಅದನ್ನು ಫಸ್ಟ್ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇದಂತೂ ಸಖತ್ ಈಸಿ ಮಾಡೋದು. ಫಸ್ಟ್ ಒಂದು ಬಾಣಲಿ ತೊಗೊಂಡು ಒಂದು 2 ಸ್ಪೂನಷ್ಟು ಅಕ್ಕಿ ತೊಗೊಳ್ತಾ ಇದ್ದೀನಿ. ಅಕ್ಕಿನ ಎಣ್ಣೆ ಹಾಕದೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಒಂದು 10 ಬಾದಾಮಿ, ಒಂದು 8 ಗೋಡಂಬಿ, ಒಂದು 3 ರಿಂದ 4 ಏಲಕ್ಕಿನೂ ಹಾಕ್ಬಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ಆಯಿಲ್ ಎಲ್ಲ ಹಾಕೋದೇನೂ ಬೇಡ. ಜಸ್ಟು ಗೋಡಂಬಿ ಬಾದಾಮಿ ಮೇಲೆ ಈ ಥರ ಬ್ಲ್ಯಾಕ್ ಸ್ಪಾಟ್ಸ್ ಬರೋವರೆಗೂ ನಾವು ಡ್ರೈ ಮಾಡಿಕೊಂಡ್ರೆ ಸಾಕು. 2 ಸ್ಪೂನು ಹುರಿದಿರೋ ಅಕ್ಕಿ ಮತ್ತು 10 ಬಾದಾಮಿ, 8 ಗೋಡಂಬಿ ಮತ್ತು 1 ಚಿಪ್ಪಷ್ಟು ಕೊಬ್ಬರಿ, ಇದನ್ನೆಲ್ಲ ಸೇರಿ ಮಿಕ್ಸಿಗೆ ಹಾಕೋತೀನಿ. ಒಂದು 4 ಏಲಕ್ಕಿನೂ ಇದೆ. ಈ ಥರ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಬಟ್ ತರಿಯಾಗೇ ಇರುತ್ತೆ, ಗಮ್ ಅಂತ ಬರ್ತದೆ ಆಲ್ರೆಡಿ ಸ್ಮೆಲ್. ಒಂದು ಕಡೆ ಪಾತ್ರೆಯಲ್ಲಿ ನೀರಿಟ್ಟು ಬೆಲ್ಲ ಹಾಕಿ ಕುದಿಸ್ತಾ ಇದ್ದೀನಿ. ಅದಾದಮೇಲೆ ಶೋಧಿಸ್ಕೊತೀನಿ, ಯಾಕಂದರೆ ಬೆಲ್ಲದಲ್ಲಿ ಕಸ ಆ ಥರ ಇರುತ್ತಲ್ವ. ಸೊ ಅದನ್ನು ಶೋಧಿಸ್ಕೊಂಡು ಆಮೇಲೆ ಪಾಯಸ ಮಾಡೋದು. ಬೆಲ್ಲ ಎಲ್ಲ ಕರಗಿತ್ತಲ್ವ, ಸೊ ಅದಕ್ಕೆ ಇವಾಗ ಅದನ್ನು ಶೋಧಿಸ್ಕೊತಾ ಇದ್ದೀವಿ. ಅದರಲ್ಲಿ ಕಲ್ಲು ಕಸ ನೋಡಿ ಎಷ್ಟೊಂದಿದೆ. ನಾವು ಕ್ಲೀನಾಗಿದೆ ಅಂತ ಅಂದ್ಕೊಂಡ್ರು ಯೂಶಲಿ ಬೆಲ್ಲದಲ್ಲಿ ಕಸ ಇರುತ್ತಲ್ವ, ಅದಕ್ಕೆ ಅದನ್ನು ಶೋಧಿಸ್ಕೊತಾ ಇದ್ದೀವಿ. ಇನ್ನೊಂದು ಸಲ ಫಿಲ್ಟ್ರ್ ಮಾಡೋಣ. 2 ಸಲ ಫಿಲ್ಟ್ರ್ ಮಾಡ್ತಾಯಿದ್ದೀವಿ. ಸೊ ಅಕಸ್ಮಾತ್ ಏನಾದರೂ ಇದ್ದರೆ ಅದು ಕೂಡ ಬಂದುಬಿಡಲಿ ಅಂತಂದ್ಬಿಟ್ಟು. ನೀವು ಅಷ್ಟೇ ಯೂಶಲಿ ಏನಾದರೂ ಬೆಲ್ಲದಲ್ಲಿ ಏನಾದರೂ ಪಾಯಸ ಒಬ್ಬಟ್ಟು ಏನು ಮಾಡ್ಕೊಳ್ಳೋದಿದ್ರೂ ಅಷ್ಟೇ ಈ ಥರ ಸೋದಿಸಿದ್ರೆ ನಿಮಗೆ ಒಳ್ಳೆಯದು. ನೋಡಿ ಇದೆ, ಆ್ಯಕ್ಚುಲಿ 2ನೇ ಸಲ ಮಾಡಿದಾಗ್ಲೂ ಡಸ್ಟ್ ಇದೆ. ಅದು ರುಬ್ಬಿಟ್ಕೊಂಡಿದ್ವಲ್ಲ ಆಗಲೇ ಅಕ್ಕಿ, ಕೊಬ್ಬರಿ, ಗೋಡಂಬಿ, ಬಾದಾಮಿ, ಏಲಕ್ಕಿ ಇದನ್ನೆಲ್ಲದನ್ನು ಡ್ರೈ ರೋಸ್ಟ್ ಮಾಡಿಬಿಟ್ಟು ಮಿಕ್ಸಿಲಿ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಬೆಲ್ಲದ ಮಿಕ್ಸರ್ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀವಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ಗಂಟಿಲ್ಲದೆ ಚೆನ್ನಾಗಾಗುತ್ತೆ. ಒಂದು 10 ಮಿನಿಟ್ಸ್ ಚೆನ್ನಾಗಿ ಕುದಿಬೇಕಷ್ಟೇ. ಇದಕ್ಕೆ ಏನೂ ಹಾಕೋಂಗಿಲ್ಲ. ಇನ್ ಕೇಸ್ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ತುಪ್ಪದ ಒಗ್ಗರಣೆಯಲ್ಲಿ ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕೋಬೋದು. ಬಟ್ ಹೀಗೆ ಕೂಡ ಇದು ಸಖತ್ ಟೇಸ್ಟಿಯಾಗಿರುತ್ತೆ. ಸ್ವೀಟ್ ನೋಡ್ಕೊಳ್ಳಿ, ನಿಮ್ಗೆ ಏನಾದರೂ ಕಡಿಮೆ ಅನಿಸಿದ್ರೆ ಒಂದು ಸ್ವಲ್ಪ ಬೆಲ್ಲ ಇಲ್ಲಾಂದರೆ ಸಕ್ಕರೆ ಕೂಡ ಹಾಕೋಬೋದು. ತುಂಬ ಈಸಿ ಮತ್ತು ಟೇಸ್ಟಿಯಾಗಿರುತ್ತೆ ಇದು. ಈಗ ಪಾಯಸ ಎಲ್ಲ ಮಾಡಾಯಿತು. ನೆಕ್ಸ್ಟ್ ಅದ್ರ ಮೇಲೆ ಸೂಸ್ಲು ಅಂತ ಹಾಕ್ತಾರಲ್ವ, ಎಳ್ಳಿಂದು ಸೂಸ್ಲು ನೇಮ, ಅದು ಸೂಸ್ಲು ಅಂತ ಕರೀತಾರೆ. ಅದಕ್ಕೇನಾದರೂ ಬೇರೆ ಹೆಸರೇನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಎಳ್ಳು ಮತ್ತು ಬೆಲ್ಲ, ಸ್ವಲ್ಪ ಕಡಲೆಪಪ್ಪು ಎಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡ್ರೆ ಅದು ರೆಡಿ ಆಗುತ್ತೆ. ಅದನ್ನು ತೋರಿಸ್ತೀನಿ ಈಗ. ಸೂಸ್ಲು ಅಂತ ಮಾಡ್ತಾರಲ್ವ, ಅದಕ್ಕೆ ನಾನು ಬಿಳಿ ಎಳ್ಳು ಮತ್ತು ಕಪ್ಪು ಎಳ್ಳು ಎರಡನ್ನೂ ಮಿಕ್ಸ್ ತೊಗೊಂಡಿದ್ದೀನಿ. ಕಪ್ಪೆಳ್ಳಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ನಾನು 2 ಮಿಕ್ಸ್ ತೊಗೊಂಡಿದ್ದೀನಿ. ಇದನ್ನು ಜಸ್ಟ್ ಡ್ರೈ ರೋಸ್ಟ್ ಮಾಡ್ಕೋಬೇಕಷ್ಟೆ. ಎಣ್ಣೆ ಎಲ್ಲ ಏನೂ ಹಾಕೋಷ್ಟಿಲ್ಲ. ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಅದೇ ಚಿಟಪಟ ಅನ್ನೋವರೆಗೂ ಒಂದು 3 ಮಿನಿಟ್ಸಲ್ಲೆಲ್ಲ ಆಗಿಬಿಡುತ್ತೆ ಇದು. ಇವಾಗ ವೈಟ್ ಕಲರ್ ಎಲ್ಲ ಸ್ವಲ್ಪ ಬ್ರೌನ್ ಆಗಿದೆ ಮತ್ತು ಚಿಟಪಟ ಅಂತ ಆಗ್ತಾಯಿದೆ. ಜಸ್ಟ್ ಇಷ್ಟು ರೋಸ್ಟ್ ಆದರೆ ಸಾಕು ನಮಗೆ. ಇದು ಬಿಳಿ ಎಳ್ಳು ಮತ್ತು ಕಪ್ಪೆಳ್ಳು ಎರಡನ್ನೂ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಹಿಡಿ ಆಗೋಷ್ಟು ಕಡಲೆಪಪ್ಪು ತೊಗೊತಾ ಇದ್ದೀನಿ. ಇದನ್ನೇನು ಡ್ರೈ ರೋಸ್ಟ್ ಹತ್ರ ಎಲ್ಲ ಏನು ಮಾಡೋಷ್ಟಿಲ್ಲ ಇದು. ಮತ್ತು ಇಷ್ಟೇ ಕ್ವಾಂಟಿಟಿಯಲ್ಲಿ ಬೆಲ್ಲದ ಪೌಡರು ತೊಗೋತಾ ಇದ್ದೀನಿ. ಪೌಡರ್ ಅಂದರೆ ಬೆಲ್ಲನೇ ಸಣ್ಣದಾಗಿ, ತುಂಬ ಗಡ್ಡೆ ಇದ್ದರೆ ಮಿಕ್ಸಿ ಹಾಳಾಗುತ್ತೆ. ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಪೌಡರ್ ಥರ ಮಾಡಿಕೊಂಡು ಕಡಲೆಪಪ್ಪು, ಬೆಲ್ಲ ಮತ್ತು ಬಿಳಿ ಎಳ್ಳು, ಕರಿ ಎಳ್ಳು, ಒಂದು 2 ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಳ್ಳು ಒಂದೇ ಸಲ ನಾವು ತಿರುಗಿಸ್ಬಿಟ್ರೆ ಆಯಿಲ್ ಬಿಟ್ಕೊಂಡು ಉಂಡೆ ಥರ ಆಗ್ಬಿಡುತ್ತೆ. ಅದಕ್ಕೆ ಅದ್ರ ಜೊತೆಯಲ್ಲಿ ಕಡಲೆಪಪ್ಪು ಹಾಕಿದ್ರೆ ಇದು ಸ್ವಲ್ಪ ಪೌಡರ್ ಥರ ಇರುತ್ತಲ್ವ, ಸೊ ಆಯಿಲ್ ಬಿಟ್ಟು ಉಂಡೆ ಥರ ಆಗಲ್ಲ. ಈ ಟಿಪ್ನ ಫಾಲೋ ಮಾಡಿ, ಇಲ್ಲಾಂದರೆ ಎಳ್ಳನ್ನ ಹಾಕಬೇಕಂದ್ರೆ ಉಂಡೆ ಆಗಿಬಿಡುತ್ತೆ. ಇದು ಮಾಡೋಷ್ಟರಲ್ಲಿ ಪಾಯಸ ಕೂಡ ರೆಡಿಯಾಗಿದೆ. ಟೇಸ್ಟ್ ನೋಡೋಣ. ಪರ್ಫೆಕ್ಟ್ ಆಗಿದೆ. ಇದು ಹೆಂಗೆ ಬರ್ತಂದರೆ ಪೂರಿ, ಕಾಯಿ ಹಾಲು ಎಲ್ಲ ಮಾಡ್ತಾರಲ್ವ, ಸೇಮ್ ಹಂಗೆ ಇದೆ ಟೇಸ್ಟು. ಪರ್ಫೆಕ್ಟ್.
ಇದೆರಡೂ ರೆಡಿ ಆಯಿತು. ಸೊ ಮಾವಿನ ಹಣ್ಣಿದೆ, ಮಾವಿನ ಹಣ್ಣಲ್ಲಿ ನಾನು ಸೀಕರಣೆ ಥರ ಆಲ್ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ, ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಕೂಲಾಗಿರಲಿ ಅಂತ. ಏನಿಲ್ಲ, ಮಾವಿನ ಹಣ್ಣು ಮತ್ತು ಸ್ವಲ್ಪ ಏಲಕ್ಕಿ ಅಷ್ಟೇ, ಇನ್ನೇನು ಹಾಕಿಲ್ಲ. ಸ್ವೀಟ್ ಬೇಕಂದರೆ ನಿಮಗೆ 1 or 2 ಸ್ಪೂನ್ ಸಕ್ಕರೆ ಹಾಕ್ಕೋಬೋದು. ಇದು ಮಾವಿನ ಹಣ್ಣೇ ಸ್ವೀಟ್ ಇತ್ತು ಅಂದ್ಬಿಟ್ಟು ನಾನು ಇದಕ್ಕೇನೂ ಹಾಕಿಲ್ಲ, ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಸ್ವಲ್ಪ ಕೂಲಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಒತ್ತು ಶಾವಿಗೆ ಮಿಷಿನ್ ಇದೆಯಾ ಎಂತಂದು ಚಕ್ಕಿ. ಓಕೆ, ಒತ್ತು ಶಾವಿಗೆ ಮಿಷಿನ್ ಇಲ್ಲ, ಚಕ್ಲಿ ಹೊರಡು ಬರುತ್ತಲ್ವಾ, ಅದರಲ್ಲೇ ಡಿಫ್ರೆಂಟ್ ಪ್ಲೇಟ್ಸ್ ಬರುತ್ತೆ ನಿಮಗೆ, ಸಣ್ಣದು ದೊಡ್ಡದು. ತುಂಬ ಸಣ್ಣದು ಮಿಕ್ಸರ್ ಮಾಡೋದು ಸೇದಿರುತ್ತಲ್ವ ಪ್ಲೇಟು, ಮಾಮೂಲಿ ಚಕ್ಲಿ ಒಳ್ಳೆ ತೊಗೊಂಡು ಅದರಲ್ಲೇ ಮಾಡ್ತಾ ಇರೋದು. ಒತ್ತು ಶಾವಿಗೆ ಮಿಷಿನ್ ಎಲ್ಲ ಇಲ್ಲ, ಇದರಲ್ಲಿ ಕೂಡ ಚೆನ್ನಾಗಿ ಬರುತ್ತೆ. ಸಣ್ಣ ಪ್ಲೇಟ್ ಇದೆಯಾ? ಎಲ್ಲ ಪ್ಲೇಟ್ ಇದೆ. ಓಕೆ, ಡಿಫ್ರೆಂಟ್ ಪ್ಲೇಟ್ಸ್ ಎಲ್ಲನೂ ಇದೆ. ಇದರಲ್ಲಿ ಸಣ್ಣದು ಯೂಸ್ ಮಾಡಿಕೊಂಡು ನಾನು ಸ್ವಲ್ಪ ಶಾವಿಗೆ ಹೊರ್ತದ್ದು. ಇದು ಸಣ್ಣದು ಇದೆಯಲ್ಲ, ಚಕ್ಲಿ ಸೇವ್ ಮಾಡೋದು ಹೊರ್ತದೆ ಅನ್ಸುತ್ತಲ್ಲಮ್ಮ ಇದು. ಇದು ಒಂದಿದೆ, ಯಾವ ಸೈಜ್? ಇದು ಸಣ್ಣ ಸೈಜ್ ಬೇಕಿದು, ಇದನ್ನ ಹಾಕೊಂಡ್ರೆ. ಇದು ಚಕ್ಲಿ, ಇದು 3 ಎಳೆ ಚಕ್ಲಿ ಬರುತ್ತಲ್ಲ ಅದು ಅಷ್ಟೇ. ನಾವು ಇದನ್ನು ಹಾಕ್ಕೊಂಡು ಇವತ್ತು ಮಾಡೋದು. ಇದೇಂದ್ರದ್ದು ರಿಬ್ಬನ್ ಪಕೋಡ. ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಮಾಡ್ತೀನಿ, ಅವಾಗ ತೋರಿಸ್ತೀನಿ ಹೆಂಗೆ ಅಂತ. ಇದು ಸಂಡಿಗೆ ಆ ಥರದ್ದು ಏನಾದರೂ ಇದ್ದರೆ 5-6 ಇದೆ. ಪಾಯಸ ಚೆನ್ನಾಗಿ ಕುದೀತಾ ಇದೆ. ಈ ಥರ ಕುದ್ದಿ ಬಂದರೆ ಸಾಕು, ಅದನ್ನು ಇಳಿಸ್ಬಿಡ್ಬೋದು. ಈ ಕಡೆ ಒಂದು ಬಾಣಲಿ ಇಟ್ಟು ಅದರಲ್ಲಿ ನೀರು ಹಾಕಿ, ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಗಂಟಾಗಲ್ಲ. ಅದೆಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಇಲ್ಲೇ ಬೇಯಿಸ್ಕೊಂಡ್ಬಿಡ್ತೀವಿ. ಸೊ ಇವಾಗ ಚೆನ್ನಾಗಿ ಕುದ್ದಿದೆ ನೀರು, ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಮುದ್ದೆ ತೊಳಿಸ್ತೀವಲ್ಲ ಅದೇ ಥರ. ಅಳತೆ ಏನು ಅದಕ್ಕೆ? ಅಕ್ಕಿ ನೀರು ಅಳತೆ ಅಂದಾಜು ಕಣ್ಣಳತೆ ಅಷ್ಟೇ, ಅವ್ರಿಗೆ ಗೊತ್ತಾಗತ್ತೆ ಹೆಂಗೆ ಮಾಡೋದು ಅಂತ. ನಾನಾದರೆ ನನಗೆ ಅಳತೆ ಬೇಕು, ಅಮ್ಮಗೆ ಅವೆಲ್ಲ ಅಳತೆ ಏನು ಬೇಡ. ಇದು ಚೆನ್ನಾಗಿ ಕುದಿಬೇಕು. ಮುದ್ದೆ ಆದಮೇಲೆ ಶಾವಿಗೆ ಒತ್ತಿದ್ಮೇಲೆ ಮತ್ತೆ ಹಬೆಯಲ್ಲಿ ಬೇಯಿಸ್ಬೇಕಾ ಹಿಂಗೆ? ಏನಿಲ್ಲ, ಇವಾಗ ಚೆನ್ನಾಗಿ ಬೇಯಿಸಿರ್ತೀವಿ, ಅದರಿಂದ ಏನು ಬೇಯಿಸೋಷ್ಟಿಲ್ಲ. ಓಕೆ, ಮುದ್ದೆ ಮಾಡಿ ಡೈರೆಕ್ಟಾಗಿ ಶಾವಿಗೆ ಒತ್ತಿದ್ಮೇಲೆ ಹಾಗೆ ತಿನ್ನೋದೆ. ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಉರುಳಿಗೆ ತುಂಬಬೇಕು. ಓಕೆ, ಮತ್ತೆ ಹಬೆಯಲ್ಲೆಲ್ಲ ಏನು ಬೇಯಿಸೋಷ್ಟಿಲ್ಲ. ಇನ್ ಕೇಸ್ ನಾವಿಲ್ಲಿ ಸರಿಯಾಗಿ ಬೇಯಿಸಲಿಲ್ಲ ಅಂತಂದರೆ ಮತ್ತೆ ಹಬೆಯಲ್ಲಿ ಬೇಯಿಸ್ತಾರೆ. ಸೊ ನಾವಿಲ್ಲೇ ಚೆನ್ನಾಗಿ ಮಾಡೋದ್ರಿಂದ ಮತ್ತೆ ಹಬೆಯಲ್ಲಿ ಬೇಯಿಸೋಷ್ಟೇನಿಲ್ಲ. ಇನ್ ಕೇಸ್ ನೀವು ಹಂಗೇನಾದರೂ ಮಾಡಿದ್ರೆ ಇಡ್ಲಿ ಕುಕ್ಕರಲ್ಲಿ ಒತ್ಬಿಟ್ಟು ಒಂದು 10 ನಿಮಿಷ ಆವಿಯಲ್ಲಿ ಚೆನ್ನಾಗಿ ಮಾಡ್ಕೋಬೋದು. ಸೊ ಹಿಟ್ಟು ಇವಾಗ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಡು ನೀಟಾಗಿ ನಾದ್ಕೋಬೇಕು, ಈ ಥರ ಗಂಟಿಲ್ದೇನು ಚೆನ್ನಾಗಿ ನಾದಿದ್ರೆ ಮತ್ತೆ ಎಲ್ಲ ಬೇಯಿಸೋಷ್ಟಿಲ್ಲ. ಆಲ್ರೆಡಿ ಚೆನ್ನಾಗಿ ಬೆಂದಿದೆ ಇದು. ಜಸ್ಟ್ ಇನ್ನು ಚಕ್ಲಿ ಹೊರಡಲ್ಲಿ ಹಾಕ್ಬಿಟ್ಟು ಒತ್ತು ಶಾವಿಗೆನ ಒತ್ತೋದೆ. ನೀನು ಅದು ರೆಡಿ ಮಾಡಿಕೊಟ್ರೆ ನಾನು ಒತ್ತುತ್ತೀನಿ. ಸೊ ಅಕ್ಕಿದು ಮುದ್ದೆ ರೆಡಿಯಾಗಿದೆ, 2 ದೊಡ್ಡದು, ಮಿಕ್ಕಿದ್ದೆಲ್ಲ ಮೀಡಿಯಮ್ ಸೈಜ್. ಇವಾಗ ಇದನ್ನು ಒತ್ತಬೇಕು. ಸೊ ಇದು ರೆಡಿ ಆಯಿತು, 5 ಮುದ್ದೆ ಚೆನ್ನಾಗಿ ಅನಿಸಿದೆ. ರೌಂಡ್ ಇದು ಆ್ಯಕ್ಚುಲಿ ಇಷ್ಟೊಂದು ಏನಕ್ಕೆ ಮಾಡಿರೋದು ಅಂತಂದರೆ ಇದರಲ್ಲಿ ಇಷ್ಟೂ ಒತ್ತು ಶಾವಿಗೆನೇ ಮಾಡಲ್ಲ, ಸ್ವಲ್ಪ ಅಕ್ಕಿ ರೊಟ್ಟಿ ಕೂಡ ಮಾಡ್ಕೊಳ್ತೀವಿ. ಉಕ್ಕರಿಸಿದ ರೊಟ್ಟಿ ಅಂತಾರಲ್ಲ, ಅಂದರೆ ಬೇಯಿಸ್ಬಿಟ್ಟೆ ಇದಕ್ಕೆ ಒಗ್ಗರಣೆ ಅದೆಲ್ಲ ಏನೂ ಹಾಕಲ್ಲ, ಜಸ್ಟ್ ಇದನ್ನೇ ಒತ್ಬಿಟ್ಟು ಬೇಯಿಸ್ಕೊಂಡು ಈ ಬದನೆಕಾಯಿ ಎಣ್ಗಾಯಿ ಅದ್ರ ಜೊತೆ ಎಲ್ಲ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ಸಕ್ಕತ್ತಾಗಿರುತ್ತೆ. ಇದರಲ್ಲಿ 2 ಮುದ್ದೆ ಶಾವಿಗೆ ಮಾಡ್ತೀವಿ, ಮಿಕ್ಕಿದೆಲ್ಲ ಆ ಥರ ರೊಟ್ಟಿ ಮಾಡಿ ಪಲ್ಯ ಜೊತೆ ಸಕ್ಕತ್ತಾಗಿರುತ್ತೆ. ಚಕ್ಲಿ ಹೊರಡನ್ನ ಚೆನ್ನಾಗಿ ತೊಳೆದಿರೋದನ್ನು ನೀಟಾಗಿ ಒಡಿಸ್ಕೊಂಡು, ಇದಕ್ಕೆ ಅಂಟಬಾರ್ದು ಅಂತಂದರೆ ಒಂದು ಸ್ವಲ್ಪ ನೀಟಾಗಿ ತುಪ್ಪ ಇಲ್ಲ ಎಣ್ಣೆ ಈ ಥರ ನೀಟಾಗಿ ಸವರ್ಕೋಬೇಕು ಇದ್ರೊಳಗಡೆ, ಅವಾಗ ನೀಟಾಗಿ ಇಳಿಯುತ್ತೆ. ಇದಕ್ಕೆಲ್ಲ ಅಂಟೋದು ಆ ಥರ ಎಲ್ಲ ಏನಾಗಲ್ಲ. 2 ಕಡೆನಮ್ಮ? ಇದಕ್ಕೆ ಮಾತ್ರ ಸಾಕು? ಅದಕ್ಕೂ ಹಚ್ಬೇಕು, ಪ್ಲೇಟ್ಗೂ ಹಚ್ಬೇಕು, ಮತ್ತು ಇದಕ್ಕೂ ಪ್ಲೇಟ್ಗೂ ಅದು ಒತ್ತಲಿರ ಹಿಡ್ಕೋಬೇಕಲ್ವ. ಮತ್ತು ಈ ಪ್ಲೇಟನ್ನೇ ನಾವು ಒತ್ತಾ ಇರೋದು. ಈ ಪ್ಲೇಟ್ಗೂ ಅಷ್ಟೇ ಚೆನ್ನಾಗಿ ಈ ಥರ ತುಪ್ಪ ಇಲ್ಲ ಎಣ್ಣೆ ಈ ಥರ ಒತ್ಕೊಂಡ್ರೆ ತೆಗಿಬೇಕಾದ್ರೆ ನೀಟಾಗಿ ಬರುತ್ತೆ, ಕಿತ್ತೋಗ್ತೀರ. ಇದು ತಗೊಳ್ತಾ ಇದ್ದೀನಿ, ಇದು ಕೂಡ ಅಷ್ಟೇ, ಇದಕ್ಕೂ ಎಣ್ಣೆ ನೀಟಾಗಿ ಸವರ್ಕೋಬೇಕು. ಸೊ ಅವಾಗ ನೀಟಾಗಿ ಬರುತ್ತೆ. ಹೆಂಗಮ್ಮ
ಇಡ್ಲಿ ಒರಳಿಗೆ ಲಾಕ್ ಹಾಕ್ಬಿಟ್ಟು ಮುದ್ದೆನ ತಗೊಂಡು ಈ ಥರ ಶೇಪ್ ಮಾಡಿಕೊಂಡು ಅದಕ್ಕೆ ಎಷ್ಟು ಇಳಿಸುತ್ತೆ ನೋಡ್ಕೊ. ಇದು ಎಕ್ಸ್ಟ್ರಾ ಇದೆ, ಇದನ್ನ ಎಕ್ಸ್ಟ್ರಾ ತೆಗೆದ್ಬಿಡ್ತೀನಿ. ಹಿಂಗೆ ಉಟ್ಕೊಬೇಕು. ಇಷ್ಟೊಂದು ಹಾಕ್ಬಾರ್ದು ಅಂತ ಇನ್ನು ಸ್ವಲ್ಪ ತೆಗೆದ್ಬಿಡ್ತೀನಿ. ಬರೋವರೆಗೂ ಇರುವಂತೆ ಹೇಳಿದ್ರು, ಆದ್ರೂ ಟ್ರೈ ಮಾಡಿದೆ. ಇದು ಆರೋಗುತ್ತಲ್ಲ. ಒತ್ತು ಶಾವಿಗೆ ಅಷ್ಟು ಈಸಿ ಅಲ್ಲ, ಚಿಕ್ಕ ಚಿಕ್ಕದಾಗಿ ಬರ್ತಾ ಇದೆ. ತುಂಬ ಪ್ರೆಷರ್ ಕೊಡ್ಬೇಕು. ತುಂಬ ಪ್ರೆಷರ್ ಕೊಡಬೇಕು. ಈ ಥರ ಬರ್ತಾ ಇದೆ. ಒತ್ತು ಶಾವಿಗೆ ಮಾಡೋದಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಎಷ್ಟು ಬಂದಿದೆ. ನನ್ನ ಕೈಲಂತೂ ಟ್ರೈ ಮಾಡಿದ್ರೆ ಆಗಲಿಲ್ಲ. ಸೊ ನಮ್ಮಪ್ಪನ ಕರೀತಿದ್ದೀನಿ. ಇವಾಗ ನಮ್ಮಪ್ಪ ಬಂದು ನಮಗೆ ಒತ್ತಕ್ಕೆ ಹೆಲ್ಪ್ ಮಾಡ್ತಾರೆ. ಹೆಂಗೆ ಒತ್ತಾರೆ ನೋಡೋಣ. ಒತ್ತು ಶಾವಿಗೆ ಹಾಯ್ ಹೇಳ. ಹಾಯ್ ಹೇಳ. ಅಷ್ಟೇ ಇರೋದು, ಏನು ಮಾಡೋಕ್ಕಾಗಲ್ಲ. ಕೊಡು ಮಾಡ್ತೀನಿ. ಇದು ರಾಗಿದಾ? ಓಕೆ. ಒತ್ತು ಅದು ಬೆಟ್ಟಗೈತೆ, ಅದು ಈಸಿಯಾಗಿ ಗೊತ್ತಾಗ್ತದೆ. ಇದು ರಾಗಿ ಶಾವಿಗೆ. ಸೆಂಟ್ರಿಗೆ ಹಂಗೆ. ಹಾಂ, ನಮ್ಮಪ್ಪ ಎಕ್ಸ್ಪರ್ಟ್. ನಮ್ಮ ಅಜ್ಜಿಯವರೆಲ್ಲ ಅವಾಗ ಜಾಸ್ತಿ ಮಾಡೋರಲ್ಲ, ಅದಕ್ಕೆ. ದಿಸ್ ಇಸ್ ರಾಗಿ ಶಾವಿಗೆ. ಹ್ಞೂ ಸೈಡ್ಗೆ ಇಲ್ಲೆಲ್ಲ ಸೈಡಲ್ಲೆಲ್ಲ ಹೊತ್ತು ನೋಡಿ. ಎಷ್ಟು ಎನರ್ಜಿ ಹಾಕ್ಬೇಕು. ಹಾಂ, ಹೌದು. ರಾಗಿ ಶಾವಿಗೆ ರೆಡಿ. ಸೊ ನಮ್ಮ ಬಿಸಿ ಬಿಸಿ ಒತ್ತು ಶಾವಿಗೆ ರೆಡಿ. ಇದಕ್ಕೆ ಸ್ವಲ್ಪ ಪೌಡರ್ ಇದು ಎಲ್ಲ ಹಾಕ್ಕೊಂಡು ತಿನ್ನೋದು. ಮಾಡಬೇಕಾದ್ರೆ ನಾವೊಂದು ಮಿಸ್ಟೇಕ್ ಮಾಡಿದ್ದೇನು ಅಂತಂದರೆ, ಸ್ವಲ್ಪ ಗಟ್ಟಿ ಮಾಡಿಬಿಟ್ಟಿದ್ವಿ. ಅದು ತುಂಬ ತೆಳುವಾಗಿರಬೇಕು. ಆ್ಯಕ್ಚುಲಿ ನೀವು ನಾರ್ಮಲ್ ರೊಟ್ಟಿಗೆಲ್ಲ ಮಾಡ್ತೀವ ಕಡಿಮೆ ಇಟ್ಟು, ಅದಕ್ಕಿಂತ ತುಂಬ ತೆಳುವಾಗಿರಬೇಕು. ಒಂದು ಸ್ವಲ್ಪ ಗಟ್ಟಿ ಆದ್ರೂ ತುಂಬ ಕಷ್ಟ ಆಗುತ್ತೆ. ಒಂದು ಸ್ವಲ್ಪ ಗಟ್ಟಿಯಾಗಿದೆ, ಅದಕ್ಕೆ ಸ್ವಲ್ಪ ಒತ್ತ ಕಷ್ಟ ಆಗಿದೆ. ಬಟ್ ಶಾವಿಗೆ ಎಂದು ಸಕ್ಕತ್ತಾಗೋದಿದೆ. ಇದೊಂದು ಹಳೆ ಕಾಲದ ಅಡುಗೆ ಅಲ್ವಾ. ನಮ್ಮಮ್ಮನೂ ಯೂಶ್ವಲಿ ಮಾಡಿಲ್ವಂತ, ಇದೆ ಫಸ್ಟ್ ಟೈಮ್ ಮಾಡ್ತಿರೋದು. ನಮ್ಮ ಅಜ್ಜಿ ಎಲ್ಲ ಮಾಡ್ತಿದ್ರು ಅಂತ ನಮ್ಮ ಅಪ್ಪಂಗೂ ಸ್ವಲ್ಪ ಅಭ್ಯಾಸ ಇದೆ. ಸೊ ನಮಗೆ ಕಷ್ಟ ಆದರೂ ಅಷ್ಟೇ, ನಮ್ಮಪ್ಪ ಸ್ವಲ್ಪ ಈಸಿಯಾಗೇ ಮಾಡಿದ್ರು ಅಂತಲೇ ಹೇಳ್ಬೋದು. ಫೈನಲಿ ಅಕ್ಕಿ ಶಾವಿಗೆ, ರಾಗಿ ಶಾವಿಗೆ ಎರಡೂ ರೆಡಿ ಆಯಿತು. ಶಾವಿಗೆ, ರಾಗಿ ಶಾವಿಗೆ, ಸ್ವೀಟ್ ಕಾಯಲು, ಎಳ್ಳು ಪುಡಿ, ಮಾವಿನಕಾಯಿ ಶಿಕರಣೆ, ರೆಡಿ ಟು ಈಟ್. ಫೈನಲಿ ರೆಡಿಯಾಗಿದೆ ನಮ್ಮದು ಅಕ್ಕಿ ಶಾವಿಗೆ, ರಾಗಿ ಶಾವಿಗೆ ಎಲ್ಲನೂ. ಫಸ್ಟ್ ಟೈಮ್ ನಮ್ಮ ಮನೇಲಿ ಮಾಡಿರೋದು. ನಾನು ಟೇಸ್ಟ್ ಮಾಡಿದ್ದೀನಿ ಬೇರೆಯವ್ರ ಮನೆಯಲ್ಲಿ, ಬಟ್ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನೂ ಇವತ್ತೇ ಫಸ್ಟ್ ಟೈಮ್ ಮಾಡಿರೋದು. ಒಂದೇ ಒಂದು ಮಿಸ್ಟೇಕ್ ಏನಾಯಿತು ಅಂತಂದರೆ, ನಾವು ಹಿಟ್ಟು ಮಾಡ್ತೀವಲ್ಲ ಅದನ್ನು ಸ್ವಲ್ಪ ಗಟ್ಟಿ ಮಾಡಿಬಿಟ್ವಿ. ಆದಷ್ಟು ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ನಮಗೆ ಶಾವಿಗೆ ಒತ್ತೋದಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ. ನಾವು ಹೆಂಗೋ ಮಾಡಿದ್ವಿ. ಬಟ್ ಶಾವಿಗೆ ಅಂತೂ ಚೆನ್ನಾಗಿ ಬಂದಿದೆ. ಈಗ ಟೇಸ್ಟ್ ಮಾಡಿ ನೋಡೋಣ. ವಿಜಯ್ ಅಂತೂ ಫಸ್ಟ್ ಟೈಮ್ ಲೈಫಲ್ಲಿ ತಿಂತಾ ಇರೋದು. ಸೊ ಹೆಂಗಿರುತ್ತೆ ರಿಯಾಕ್ಷನ್ ಎಲ್ಲ ಅಂತ ನೋಡೋಣ. ನೋಡಿ, ವಿಜಯ್ ಅವರು ರೀಲ್ಸ್ ನೋಡ್ತಾ ಇದ್ದೀರಾ? ಯಾವಾಗಲೂ ಅಷ್ಟೇ, ಮೋಸ್ಟ್ ಆಫ್ ದ ಟೈಮ್ ರೀಲ್ಸ್. ಸೊ ನಮ್ಮ ಅಕ್ಕಿ ಶಾವಿಗೆ ರೆಡಿ ಇದೆ. ವಿಜಯ್ ಅವ್ರಿಗೆ ಕೊಟ್ಟು ಟೇಸ್ಟ್ ನೋಡೋಣ ಹೆಂಗಿದೆ. ತಗೊಳ್ಳಿ. ಹೆಂಗೆ ತಿನ್ನಬೇಕು ಅಂತಂದರೆ ಒಂದು ನಿಮಿಷ ತೋರಿಸ್ತೀನಿ. ಅದು ಮಾವಿನಕಾಯಿ ಸೀಕರಣೆ, ಎಳ್ಳಿನ ಪುಡಿ, ಪಾಯಸ, ಮ್ಯಾಂಗೋದು. ಡೋಂಟ್ ಲೈಕ್ ಮ್ಯಾಂಗೋ. ಓಕೆ, ಪರವಾಗಿಲ್ಲ. ಅದು ಪೌಡರ್ ಇದೆಯಲ್ಲ, ಪೌಡರ್ನ ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಬೇಕು. ಹಾಂ, ಸಾಕು.
ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡಿಕೊಂಡು ಈ ಪಾಯಸನ ಅದ್ರ ಮೇಲೆ ಹಾಕೋ. ಸ್ವಲ್ಪ ಎತ್ಕೊಂಡು ಅದ್ರ ಮೇಲೆ ಹಾಕ್ಕೊಳ್ಳಿ ಬೌಲಲ್ಲೇ. ಕೈಯಲ್ಲಿ ತಿನ್ನಬೇಕು, ಕೈಯಲ್ಲಿ ತಿನ್ನಬೇಕು. ಓಕೆ. ಫಸ್ಟ್ ಟೈಮ್ ತಿಂತಾ ಇರೋದಲ್ವಾ ಲೈಫಲ್ಲಿ ಶಾವಿಗೆ. ಹೆಂಗೆ ಅನಿಸ್ತಿದೆ? ಒತ್ತು ಶಾವಿಗೆ ಈ ಕಾಂಬಿನೇಷನ್ ಜೊತೆ ಎಲ್ಲ ಫಸ್ಟ್ ಟೈಮ್ ತಾನೇ? ಸೇಮ್ ಅದೇ, ಇದು ಅಕ್ಕಿದು, ಇದು ರಾಗಿದು. ಸೇಮ್ ಅದೇ ಥರ ಆ ಪೌಡರ್ನ ಅದ್ರ ಮೇಲೆ ಹಾಕ್ಕೊಳ್ಳೋದು. ಅದರಲ್ಲಿ ಸ್ವೀಟ್ ಇರುತ್ತೆ. ಎಳ್ಳು ನಾನು ರೆಸಿಪಿ ಎಲ್ಲ ತೋರಿಸಿದ್ದೀನಿ ಬಿಡಿ. ಹೌದು, ಅದು ಫ್ಲೇವರ್ ಗೊತ್ತಾಗತ್ತೆ. ಹಾಂ, ಯೂಶಲಿ ನಿಮಗೆ ರಾಗಿ ಅಷ್ಟಕ್ಕಷ್ಟೇ ಅಲ್ವಾ? ಸೊ ಸೂಪರಾಗಿದೆ. ಅಷ್ಟೊಂದು ಟೈಮ್ ತೊಗೊಂಡು ಮಾಡಿದ್ದಕ್ಕೂ ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ಇನ್ನೂ ಅಕ್ಕಿ ಮುದ್ದೆ ಎಲ್ಲ ಉಳಿದಿದೆಯಲ್ಲ, ಅದರಲ್ಲಿ ಅಕ್ಕಿ ರೊಟ್ಟಿ ಮತ್ತು ಬದನೆಕಾಯಿ ಪಲ್ಯನೂ ಮಾಡ್ತೀನಿ. ಸೂಪರಾಗಿದೆ ಟೇಸ್ಟ್. ಆಯ್ತಮ್ಮ, ಸೀರಿಯಲ್ ನೋಡಿ ತಿನ್ನಬೇಕು ಅನಿಸ್ತಲ್ಲ? ಹೆಂಗಿತ್ತು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಸ್ವಲ್ಪ ಮುದ್ದೆ ಗಟ್ಟಿಯಾಗಿ ಸ್ವಲ್ಪ ಪ್ರೆಸ್ ಮಾಡೋಕ್ಕೆ ಒತ್ತಕ್ಕೆ ಕಷ್ಟ ಆಯಿತು. ಆದರೂ ಫೈನಲಿ ಮಾಡಿದ್ವಿ. ಚೆನ್ನಾಗಿತ್ತು, ಎಲ್ಲರಿಗೂ ಇಷ್ಟ ಆಯಿತು. ಫಸ್ಟ್ ಟೈಮ್ ಮಾಡಿದ್ದು, ವಿಜಯ್ ಫಸ್ಟ್ ಟೈಮ್ ತಿಂದಿದ್ದು. ಓವರಾಲ್ ಆಗಿ ಸಕ್ಸಸ್ ಆಯಿತು. ಬಟ್ ಸ್ವಲ್ಪ ಮುದ್ದೆ ಗಟ್ಟಿಯಾಗಿದ್ದರಿಂದ ಒತ್ತಕ್ಕೆ ಕಷ್ಟ ಆಯಿತು ಅಷ್ಟೇ. ಬಟ್ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.